ಮೆಕ್ಯಾನಿಸಮ್ ತುಂಬ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಿಂದ. ಸೊ ಇದರಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳಿದರೆ ಏನು, ನ್ಯೂಕ್ಲಿಯೋಫೈಲ್ ಅಂತ ಹೇಳಿದರೆ ಏನು? ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳಿದರೆ ಇವುಗಳು ತುಂಬ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್. ಓಕೆ, ಸೊ ಇಫ್ ದೀಸ್ ಆರ್ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ದೆನ್ ಆಬ್ವಿಯಸ್ಲಿ ಅವುಗಳು ಯಾರಿಗೆ ಅಟ್ರಾಕ್ಟ್ ಆಗ್ತದೆ? ದೇ ಆರ್ ಅಟ್ರಾಕ್ಟೆಡ್ ಟು ದ ಪಾಸಿಟಿವ್ ಸ್ಪೀಶೀಸ್. ಸೊ ಪಾಸಿಟಿವ್ ಚಾರ್ಜ್ ಅಥವಾ ಪಾಸಿಟಿವ್ ಸ್ಪೀಶೀಸಿಗೆ ಈ ನ್ಯೂಕ್ಲಿಯೋಫೈಲ್ಸ್ ಅಟ್ರಾಕ್ಟ್ ಆಗಿ ಇರ್ತದೆ. ಸೊ ಒಂದು ಎಕ್ಸಾಂಪಲ್ ನ್ಯೂಕ್ಲಿಯೋಫೈಲಿಗೆ ಹೈಡ್ರಾಕ್ಸಿಲ್ ಗ್ರೂಪ್ ಏನಿದೆ OH- ಆಗಿರ್ಬೋದು ಅಥವಾ ನಮ್ಮ Cl- ಆಗಿರ್ಬೋದು. ಸೊ ಈ ಎರಡೂ ಸಹ ನ್ಯೂಕ್ಲಿಯೋಫೈಲ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇವತ್ತು ನೋಡುವ ಈ ಪರ್ಟಿಕ್ಯುಲರ್ SN2 reaction. The main reaction for SN2 reaction we are taking here as per your textbook. We have taken that is CH3Cl. ಏನಂತ ಹೇಳ್ತೇವೆ ಇದನ್ನು? ಮೀಥೇನನ್ನು ನಾವು ಏನು ಮಾಡಿದ್ದೇವೆ? ಮೀಥೇನ್ ಇತ್ತಲ್ವಾ, CH4 ಇತ್ತಲ್ವಾ. ಸೊ ಅದರಿಂದ ಏನು ಮಾಡಿದ್ದೇವೆ? ಒಂದು ಹೈಡ್ರೋಜನನ್ನು ತೆಗೆದು ಆ ಜಾಗದಲ್ಲಿ ನಾವು ಒಂದು Cl ಅನ್ನು ಪ್ಲೇಸ್ ಮಾಡಿದ್ದೇವೆ. ಸೊ ಇಟ್ ಬಿಕೇಮ್ CH3Cl. ಸೊ CH3Cl ಅನ್ನು ಏನಂತ ಹೇಳ್ತೀವಿ? ವಿ ಕಾಲ್ ಇಟ್ ಆಸ್ ಕ್ಲೋರೋಮೀಥೇನ್. ಓಕೆ, ಕ್ಲೋರೋಮೀಥೇನ್ ಈಸ್ ಯೋರ್ ಮೇನ್ ರಿಯಾಕ್ಟೆಂಟ್. ಸೊ ಇವಾಗ ಇದನ್ನು ನಾವು ರಿಯಾಕ್ಟ್ ಮಾಡಬೇಕು ಯಾವುದ್ರ ಜೊತೆ? ಏಕ್ವೇಸ್ ಸೋಡಿಯಂ ಹೈಡ್ರಾಕ್ಸೈಡಿನ ಜೊತೆ ನಾವು ಟ್ರೀಟ್ ಮಾಡಬೇಕು. ಒಮ್ಮೆ ಈಕ್ವೇಷನನ್ನು ಕರೆಕ್ಟಾಗಿ ನೋಡಿ. CH3Cl ಆ್ಯಂಡ್ NaOH. ಸೊ ಇದು ಆ್ಯಕ್ಚುಲಿ ನೀವು ಈ ಬಾಂಡಲ್ಲಿ ನೋಡಿದರೆ ಯಾವುದಿದೆ? ಇಲ್ಲಿ ಕಾರ್ಬನ್ ಇದೆ, ಇಲ್ಲಿ ಯಾವುದಿದೆ? Cl ಆಟಮ್ ಇದೆ. ವಿ ನೋ ದಟ್ ಕಾರ್ಬನ್ ಈಸ್ ಆಲ್ವೇಸ್ ಪಾಸಿಟಿವ್ ಆ್ಯಂಡ್ Cl ಇಸ್ ಆಲ್ವೇಸ್ ನೆಗೆಟಿವ್. ಇದರಲ್ಲಿ ನಮ್ಮ ಸೋಡಿಯಂ ಯಾವಾಗಲೂ ಪಾಸಿಟಿವ್ ಆ್ಯಂಡ್ ಈ OH- ಏನಿದೆ ಅದು ಯಾವಾಗಲೂ ನೆಗೆಟಿವ್. ಸೊ ನೀವು ಹೇಳಿ ಯಾವುದು ಯಾರಿಗೆ ಅಟ್ಯಾಕ್ ಹೊಡಿತದೆ ಅಂತ. ಸೊ ಡೆಫಿನೆಟ್ಲಿ ನಮ್ಮ ಈ CH3Cl ಇದರಲ್ಲಿ ಪಾಸಿಟಿವ್. ಹಾಗಂತ ಹೇಳಿದರೆ ಈ OH- ಯಾರಿಗೆ ಅಟ್ರಾಕ್ಟ್ ಆಗ್ತದೆ? ಈ CH3ಗೆ ಅಟ್ರಾಕ್ಟ್ ಆಗಿ ನಮಗೇನು ಸಿಗ್ತದೆ? ಅಲ್ಲಿ OH ಅಂತ ಸಿಗುತ್ತೆ. ಸೊ ಇಟ್ ಇಸ್ CH3OH ಪ್ಲಸ್ ಏನು ಸಿಗ್ತದೆ? ಈ Na+ ಏನಿದೆ ಆ್ಯಂಡ್ Cl- ಏನಿದೆ, ವಾಟ್ ಇಟ್ ವಿಲ್ ಫಾರ್ಮ್? ಇಟ್ ವಿಲ್ ಫಾರ್ಮ್ ಸೋಡಿಯಂ ಕ್ಲೋರೈಡ್. ಹೋಪ್ ದಿಸ್ ಮೇನ್ ರಿಯಾಕ್ಷನ್ ಇಸ್ ಕ್ಲಿಯರ್. ಇದರ ಸ್ಟೆಪ್ಸ್ ಹೇಗೆ ಇರ್ತದೆ ಅಂದರೆ ಮೆಕ್ಯಾನಿಸಮನ್ನು ನಾವು ಹೇಗೆ ಬರೆಯೋದಂತ ನೋಡುವ. ಸೊ ಇದನ್ನು ಕರೆಕ್ಟಾಗಿ ಫೋಕಸ್ ಮಾಡಿ. ಸೊ ಫಸ್ಟ್ ಇದನ್ನು ನಾನು ಬೋಲ್ಡಾಗಿ ಮಾಡಿದ್ದೇನೆ. ಆ್ಯಂಡ್ ವೈ ಐ ಹ್ಯಾವ್ ಡನ್ ದಿಸ್, ಯಾಕೆ ಈ ಲೈನನ್ನು ಹಾಕಿದ್ದೀನಿ ಅಂದರೆ ನಾನು ಐ ಆಮ್ ಲುಕಿಂಗ್ ಎಟ್ ದಿಸ್ ಮಾಲಿಕ್ಯೂಲ್ ಫ್ರಮ್ ದಿಸ್ ಲೆವೆಲ್. ಸೊ ನನಗೆ ಹತ್ತಿರ ಇರುವಂಥ ಹೈಡ್ರೋಜನ್ ಇದು. ಸೊ ಅದನ್ನು ನಾನು ಬೋಲ್ಡಾಗಿ ತೋರಿಸ್ತೇನೆ. ನನ್ನಿಂದ ಅಪೋಸಿಟ್ ಎಂಡ್ ದೂರದಲ್ಲಿರುವಂಥ ಹೈಡ್ರೋಜನನ್ನು ನಾನು ಈ ಡ್ಯಾಶ್ ಲೈನಲ್ಲಿ ರಿಪ್ರೆಸೆಂಟ್ ಮಾಡ್ತೇನೆ. ದಟ್ ಈಸ್ ಅ ಮೀನಿಂಗ್. ಈ ಬೋಲ್ಡ್ ಅಂತ ಹೇಳಿದರೆ ಇದು ನನ್ನ ಕಣ್ಣಿನ ಇಟ್ ಈಸ್ ನಿಯರ್ ಟು ಮೈ ಐ ಲೆವೆಲ್. ಓಕೆ, ಬಟ್ ದಿಸ್ ಒನ್ ಈಸ್ ವೆರಿ ಫಾರ್. ದ್ಯಾಟ್ಸ್ ವೈ ಯು ವಿಲ್ ಶೋ ದಿಸ್ ಲೈನ್. ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ಆ್ಯಂಡ್ ನಾವು ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇಸ್, ಇದಕ್ಕಿವಾಗ ಯಾರು ಬಂದು ಅಟ್ಯಾಕ್ ಮಾಡುವಂಥದ್ದು? ಯಾಕೆ ಅಟ್ಯಾಕ್ ಮಾಡಬೇಕಂದ್ರೆ ನಮಗೆ ಗೊತ್ತಿದೆ ಈ ಕಾರ್ಬನ್ ತುಂಬ ಪಾಸಿಟಿವ್, ಹೌದಲ್ವಾ? ಈ Cl ಯಾವಾಗಲೂ ನೆಗೆಟಿವ್, ಇದು ನಿಮಗೆ ಗೊತ್ತಿರಬೇಕು. ಕಾರ್ಬನ್ ಈಸ್ ಪಾರ್ಷಲಿ ಪಾಸಿಟಿವ್ ಇಲ್ಲಿ ಆ್ಯಂಡ್ ದಿಸ್ Cl ಆಟಮ್ ಈಸ್ ಪಾರ್ಷಲಿ ನೆಗೆಟಿವ್. ಇವಾಗ ಅಟ್ಯಾಕ್ ಮಾಡಲಿಕ್ಕಿರುವವರು ಯಾರು ಈ ಕಡೆಯಿಂದ? ಸೊ ವಿ ಹ್ಯಾವ್ ದಿಸ್ ಹೀರೋ ದಟ್ ಈಸ್ OH-, ಹೌದಾ? ಸೊ Cl ಸಹ ಮೈನಸ್, OH ಸಹ ಮೈನಸ್. ಬಟ್ ನೆನಪಿಟ್ಕೊಳ್ಳಿ, Cl ಈಸ್ ಅ ವೀಕ್ ನ್ಯೂಕ್ಲಿಯೋಫೈಲ್ ಬಟ್ OH ತುಂಬ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್. ಸೊ ಇವಾಗ ನಿಮಗೆ ಗೊತ್ತಿದೆ ಇದು ಈ Cl- ಮತ್ತು OH ಇದ್ದ ಹಾಗೆ. ಓಕೆ, ದೇ ಆರ್ ಲೈಕ್ OH ಏನು ಮಾಡ್ತದೆ ಅಂತ ಹೇಳಿದರೆ ಇಟ್ ಈಸ್ ಗೋಯಿಂಗ್ ಟು ಅಟ್ಯಾಕ್ ಫ್ರಮ್ ಬ್ಯಾಕ್ ಸೈಡ್. ಯಾರನ್ನು ಅಟ್ಯಾಕ್ ಮಾಡಬೇಕು? ಈ OHಗೆ ಈ ಕಾರ್ಬನ್ ಹತ್ರ ಹೋಗ್ಬೇಕು ಆ್ಯಕ್ಚುಲಿ. ಬಟ್ ಅಪೋನೆಂಟ್ ಆಗಿ ಯಾರಿದ್ದಾರೆ? ದುಶ್ಮನ Cl-. ಸೊ ಇಲ್ಲಿ ಇವಾಗ OH- ನಾನು ಇಲ್ಲಿ ಬರಿತಾ ಇದ್ದೇನೆ. ಸೊ OH-. ಐ ಹೋಪ್ ಯು ಆರ್ ಗೆಟ್ಟಿಂಗ್ ಮೈ ಪಾಯಿಂಟ್. Cl ಮುಂದುಗಡೆ ಇದೆ. ಸೊ OH ಇಲ್ಲಿಂದ ಅಟ್ಯಾಕ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಸೊ OH ಇಲ್ಲಿಂದ ಬರಬೇಕು, ಹಿಂದೆಯಿಂದ ಬರಬೇಕು. ಬಟ್ ಹೈಡ್ರೋಜನ್ ಆಟಮ್ಸ್ ಇದೆ, ಬಟ್ ಇವುಗಳು ತುಂಬ ಸ್ಮಾಲರ್ ಇನ್ ಸೈಜ್. ಇದು ಆ್ಯಕ್ಚುಲಿ ತುಂಬ ಸ್ಮಾಲರ್. ಸೊ ಇಲ್ಲಿ ಈ OH ಆಟಮ್ಸ್ಗಳಿಗೆ ಬರಲಿಕ್ಕೆ ತುಂಬ ಸ್ಪೇಸ್ ಇದೆ ಆ್ಯಂಡ್ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಚಾರ್ಜ್ಡ್ ಆಟಮ್ಸ್ ಇಲ್ಲ. ಸೊ ಏನಾಗ್ತದೆ ಅಂತ ಹೇಳಿದರೆ ಈ ಸ್ಟೆಪ್ಪಲ್ಲಿ ಯಾವಾಗಲೂ ನೆನಪಿಟ್ಕೊಳ್ಳಿ, ನೆಗೆಟಿವ್ ಚಾರ್ಜ್ ಇರುವಂತಹ ಸ್ಪೀಶೀಸ್ ಪಾಸಿಟಿವ್ ಚಾರ್ಜಿಗೆ
ಏನು ಅಟ್ಯಾಕ್ ಮಾಡುವಂಥದ್ದು. ಸೊ ಈ ಆರೋ ಮಾರ್ಕ್ ಏನಿದೆ ಅಲ್ವಾ, ನೀವು ಯಾವಾಗಲೂ ನೆಗೆಟಿವಿಂದ ಪಾಸಿಟಿವಿಗೆ ತೋರಿಸಬೇಕು. ಸೊ ದ್ಯಾಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಸೊ ಏನಾಗ್ತದೆ ಆನ್ಸರ್, ನಮಗೆ ಒಂದು ಟ್ರಾನ್ಸಿಷನ್ ಸ್ಟೇಟ್ ಇಲ್ಲಿ ಸಿಗುತ್ತೆ. ಸೊ ಲೆಟ್ ಸಿ ವಾಟ್ ಇಸ್ ಅ ಟ್ರಾನ್ಸಿಷನ್ ಸ್ಟೇಟ್. ಈ ಟ್ರಾನ್ಸಿಷನ್ ಸ್ಟೇಟನ್ನು ಹೇಗೆ ಬರೆಯುವಂಥದ್ದು, ಕಾರ್ಬನ್ ಆಟಮ್ ಮಿಡಲಲ್ಲಿದೆ, ಹೌದು. ಹೈಡ್ರೋಜನ್ ಆಟಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಇವಾಗ ನಾನೊಂದು ಡಾಟೆಡ್ ಲೈನಲ್ಲಿ ತೋರಿಸಬೇಕು ಯಾವ ಆಟಮನ್ನು, OH ಆಟಮ್. ಸೊ ಇಲ್ಲಿ ಬಂದು ಬಾಂಡ್ ಆಗಿದೆ ಅಲ್ವಾ. ಸೊ ಈ ಕಡೆಯಿಂದ ಇನ್ನೊಂದು ಡಾಟೆಡ್ ಲೈನಲ್ಲಿ ನಾನು Cl ಆಟಮನ್ನು ತೋರಿಸ್ತಾ ಇದ್ದೇನೆ. ದೆನ್ ಯು ಹ್ಯಾವ್ ದಿಸ್, ದಟ್ ಈಸ್ there are how many hydrogens? There are 2 hydrogens attached. ಓಕೆ, ಸೊ ಈ 2 ಹೈಡ್ರೋಜನ್ಸನ್ನು ನಾನು ಇವಾಗ ಹೀಗೆ ಬರ್ತಿದ್ದೇನೆ. ಆ್ಯಂಡ್ ಇಲ್ಲಿ ನಿಮಗೆ ಕಾಣ್ಬೋದು ನಾನು ಡಾಟೆಡ್ ಲೈನಲ್ಲಿ ಇದನ್ನು ರಿಪ್ರೆಸೆಂಟ್ ಮಾಡಿದ್ದೇನೆ. ಸೊ ಈಗ ಈ ಕಾರ್ಬನ್ನು ಯಾವ ಸ್ಟೇಟಲ್ಲಿದೆ, ಇಟ್ ಈಸ್ ಪ್ರೆಸೆಂಟ್ ಇನ್ ಟ್ರಾನ್ಸಿಷನ್ ಸ್ಟೇಟ್. ಅಂದರೆ ಏನೋ ಒಂದು ಚೇಂಜಸ್ ಆಗ್ತಾ ಇದೆ, ಈ ಪರ್ಟಿಕ್ಯುಲರ್ ಮಾಲಿಕ್ಯೂಲಿನ ಒಳಗಡೆ ಏನೋ ಚೇಂಜಸ್ ಆಗ್ತಾ ಇದೆ. ಸೊ ಇವಾಗ ಈ ಬಾಂಡ್ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ, ತುಂಬ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ವರಾಸ್ ಈ ಪರ್ಟಿಕ್ಯುಲರ್ ಬಾಂಡ್, ಕಾರ್ಬನ್ ಮತ್ತು Clನ ಬಾಂಡ್ ಏನಿದೆ ಅದೇನಾಗಿ ಹೋಗ್ತದೆ, ವೀಕ್ ಆಗಿ ಹೋಗುತ್ತೆ. ಸೊ ಇದು ನೀವು ನೆನಪಿಸಿ. ಕ್ಲಿಯರ್, OH ಮೈನಸ್ ಹ್ಯಾಸ್ ಫಾರ್ಮ್ಡ್ ದ ಬಾಂಡ್ ಹಿಯರ್, ವರಸ್ ದ Cl ಆಟಮ್ ಅದು ಫ್ರೀ ಆಗಿ ಕ್ಲೋರೈಡ್ ಆಟಮ್ ಆಗಿ ಹೊರಗೋಗಿದೆ. ಆ್ಯಂಡ್ ದಿಸ್ ಬಾಂಡ್ ವಾಟ್ ಹ್ಯಾಸ್ ಹ್ಯಾಪನ್, ಇಟ್ ಹ್ಯಾಸ್ ಬಿಕಮ್ ಇನ್ವರ್ಷನ್. ಸೊ ದರ್ ಇಸ್ ಅ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್. ಇಲ್ಲಿ ನೋಡಿ, ಇಲ್ಲಿ ಹೀಗಿತ್ತು ಲೈನ್ಸ್, ಇವಾಗ ಏನಾಗಿದೆ ಅದು ಉಲ್ಟಾ, ಇಟ್ ಹ್ಯಾಸ್ ಇನ್ವರ್ಟೆಡ್ ಅಂತ ಹೇಳ್ಬೋದು. ಸೊ ದ ಬಾಂಡ್ಸ್, ದರ್ ಇಸ್ ಅ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಟೋಟಲಿ. ಸೊ ಇಲ್ಲಿ ದ ರೇಟ್ ಆಫ್ ದ ರಿಯಾಕ್ಷನ್ ಏನಿದೆ ಅದು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತದೆ, ಇಟ್ ವಿಲ್ ಡಿಪೆಂಡ್ ಅಪಾನ್, ಯಾವಾಗಲೂ ರೇಟ್ ಡಿಪೆಂಡ್ ಆಗಿರುವಂಥದ್ದು ಯಾವುದರ ಮೇಲೆ, ನಮ್ಮ ರಿಯಾಕ್ಟೆಂಟ್ಸ್ಗಳ ಮೇಲೆ. ಸೊ ಯಾವುದೆಲ್ಲ ರಿಯಾಕ್ಟೆಂಟ್ಸ್, ಒಂದು ಕ್ಲೋರೋಮೀಥೇನ್, ಹೌದಲ್ವಾ. ಸೊ ಒನ್ ಇಸ್ ಕ್ಲೋರೋಮೀಥೇನ್, ಅಥವಾ ಅದನ್ನು ನಾವೇನಂತ ಹೇಳ್ತೀವಿ, ಆಲ್ಕೈಲ್ ಹ್ಯಾಲೈಡ್ ಅಂತ ಹೇಳ್ತೀವಿ. ಆ್ಯಂಡ್ ಇನ್ನೊಂದು ರಿಯಾಕ್ಟೆಂಟ್ ಯಾವುದು, ನಮ್ಮ ಬೇಸ್, ದಟ್ ಈಸ್ OH ಮೈನಸ್. ಸೊ ರೇಟ್ ಪ್ರೊಪೋರ್ಷನಾಲಿಟಿ ಸಿಂಬಲನ್ನು ತೆಗಿಲಿಕ್ಕೆ ನಾನು ಈಕ್ವಲ್ ಸೈನನ್ನು ಯೂಸ್ ಮಾಡ್ತಾ ಇದ್ದೇನೆ. K, ಕಾನ್ಸಂಟ್ರೇಷನ್ ಆಫ್ ದ ಫಾರ್ಮುಲಾ ಈಸ್ CH3Cl. ಓಕೆ, ಆ್ಯಂಡ್ ಬೇಸ್ ಆಗಿತ್ತು ಯಾವುದು ಅಟ್ಯಾಕ್ ಆಗಿತ್ತು, OH ಮೈನಸ್. ಸೊ ಇದು ನಿಮಗೆ ಗೊತ್ತಿದ್ರೆ ಆಯಿತು. ಸೊ ಇಲ್ಲಿ ರೇಟ್ 2 ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗಿದೆ ಅಲ್ವಾ. ಸೊ ಅದರಿಂದಾಗಿ ಇದನ್ನು ನಾವು SN2 ಅಂತ ಹೇಳುವಂಥದ್ದು. ಈ 2 ಅಂತ ಹೇಳಿದರೆ ಏನೂ ಅಲ್ಲ, ಈ ಪರ್ಟಿಕ್ಯುಲರ್ ರಿಯಾಕ್ಷನಿನ ಆರ್ಡರ್ ಏನಿದೆ ಎಷ್ಟಾಗಿರ್ತದೆ, ಹೌ ಮೆನಿ ರಿಯಾಕ್ಟೆಂಟ್ಸ್ ವಿ ಆರ್ ಕನ್ಸಿಡರಿಂಗ್, 2 ರಿಯಾಕ್ಟೆಂಟ್ಸ್ ಅಲ್ವಾ. ಸೊ ರೇಟ್ ಡಿಪೆಂಡ್ ಆಗಿರುವಂಥದ್ದು ಇವಾಗ 2 ರಿಯಾಕ್ಟೆಂಟ್ಸ್ ಮೇಲೆ. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ 2, ಅದಕ್ಕೋಸ್ಕರ ನಾವು ಇದನ್ನು SN2 ಅಂತ ಹೇಳುವಂಥದ್ದು. ಸೊ ಹಿಯರ್ ಇಸ್ ಅ ರೆಫರೆನ್ಸ್ ನೋಟ್ಸ್ ವಿಚ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್.